ಅಪ್ಪ ಬಂದೆವು ಎಂದೂ ಕರೆಯದ ಕಂದ ಸಿದ್ಧ ಮಾಳಿಂಗ್ರಯ್ಯ ಇಂದಿನ ದಿನ ಕೆರಲು ಕಾರಣವೇನಪ್ಪ? ನೋಡಮ್ಮ ತಾಯಿ, ಢಂಕನಾಡ ದೈಗೊಂಡ ಗೌಡ ಕ್ವಾನೂರು ಮಠಕ್ಕೆ ಬಂದು ಕರೆ ಕಟ್ಟಿದ ಹಬ್ಬ ಹಾಕುತ್ತೇನೆಂದು ಹೇಳಿ ಸಿರಿ ಸಂಪತ್ತ ಬೇಡಿಕೊಂಡು ಭಂಡಾರ ತೆಗೆದುಕೊಂಡು ಹೋಗ್ಯಾನ. ಈಗ ಸಿರಿ ಸಂಪತ್ತ ಬಂದ ಮ್ಯಾಲ ಗೌಡ ಶೀಲ ಹೆಚ್ಚಾಗಿ ಹುಚ್ಚರಂತೆ ಮೆರೆಯುತ್ತಿದ್ದಾನೆ. ನೀನಾದರೂ ಆ ಢಂಕನಾಡ ದೈಗೊಂಡ ಗೌಡನ ಮನೆಗೆ ಕಣಿ ಹೇಳುತ್ತಾ ಹೋಗಿ ಅಲ್ಲಿ ಬಿದ್ದು ನರಳುವ ಬುದ್ಧಿಗೆ ಅಡಿ ಗೌಡನಿಗೆ ಯುದ್ಧ ಸುದ್ದಿ ಸಿದ್ಧಾಂತ ಹೇಳಿ ಕಾನೂರು ಮಟ್ಟದಲ್ಲಿ ಕರೆ ಕಟ್ಟಿದ ಹಬ್ಬದ ಕಾರ್ಯ ಮಾಡಲು ಹೇಳಿ ಬರಬೇಕು ತಾಯಿ. ಇದು ನಿನ್ನ ಮುದ್ದು ಮಗ ಸಿದ್ಧ ಮಾಳಿಂಗರಾಯನ ಅಭಿಲಾಷೆ ಎಂದು ತಿಳಿತಾಯಿ. ಆಗಲಿ ಮಾಪ, ನಾನಾದ್ರೆ ಕನ್ಯೆ ಹೇಳ್ತಾ ಗೌಡರ ಮನೆಗೆ ಹೋಗಿ ಆ ಢಂಕನಾಡದ ದೈಗೊಂಡ ಗೌಡನಿಗೆ ಕರಿ ಕಟ್ಟಿದ ಹಬ್ಬದ ಕಾರ್ಯ ಮಾಡಲು ಹೇಳಿ ಬರುತ್ತೇನೆ. ನನಗೆ ಅಪ್ಪಣ್ಣ ಕೊಡು ಮಹೇಶ. ಧನ್ಯನಾದೇನು ತಾಯಿ, ನನ್ನ ಮಾತಿಗೆ ಮಾನ್ಯತೆಯನ್ನು ನೀಡಿ ನೀನು ಹೊರಟಿರುವೆ ಎಂದಾಗ ನನಗೆ ಬಹಳ ಆನಂದವಾಯಿತು. ಹೋಗಿ ಬಾ ತಾಯಿ, ಹೋಗಿ ಬಾ, ನಿನಗೆ ಕಲ್ಯಾಣವಾಗಲಮ್ಮ. ಆಗಲಿ ಮಾಪ, ಹೋಗಿ ಬರುತ್ತೇನೆ.
ಗೌಡ ಗೆಡ್ತಿನ ಬಂದ್ರೆ ಹಾಳು ಕೊರವಂಜೆ ಕೂಗಿನ ದನಿಯ ಕೇಳೆ ಗೌಡ ಗೆಡ್ತಿ ಬಂದಾರು ಕನಿ ಹೇಳ್ತೀನ್ರವ ಕನಿ ಸಣ್ಣವ್ರಿಗೆ ದೊಡ್ಡವ್ರಿಗೆ ಗುರು ಹಿರಿಯರಿಗೆ ಅಕ್ಕ ತಂಗಾರ್ಗಿ ಅಣ್ಣ ತಮ್ಮವ್ರಿಗೆ ಬಂದ ಬಳಗದವರಿಗೆ ಮಂದಿ ಮಕ್ಕಳಿಗೆ ಚಂದಾಗಿ ಹೇಳ್ತೀನಿ ಕೇಳ್ರವ ಕನಿ ಕೊರೋರಿ ಮನೆಯಿಂದ ಬೆಡ್ಕೊಳಕ್ ಬಂದ ಕರುವಂಜ ಅಂತ ತಿಳಿಬೇಡ್ರವ ನಾ ದೇವಲೋಕದ ಕರುವಂಜಿ ಬಂದಿನ್ರವ ಇದ್ದ ಸುದ್ದಿ ಸಿದ್ಧಾಂತ ಹೇಳಕ್ಕ ಏನಂದ್ರ ಉಂಡ ಊಟ ಹೇಳ್ತೀನಿ ಕಂಡ ಕನಸು ಹೇಳ್ತೀನಿ ಪಾತಾಳದಾಗಿನ ಭೇದ ಹೇಳ್ತೀನಿ ಕೈಲಾಸದಾಗಿನ ಸುದ್ದಿ ಹೇಳ್ತೀನಿ ಮರ್ತದವಾಗಿನ ಕೀರ್ತಿ ಸಾರ್ತೀನಿ ಕನಿ ಹೇಳ್ತೀನ್ರವ ಕನಿ ಯಾರಾದ್ರೂ ಬಂದು ಕೇಳ್ರವ ಕನಿ ಗಂಡ ಹೆಂಡತಿ ಜಗಳ ಬಿಡಿಸಿ ಒಂದ್ ಮಾಡ್ತೀನಿ ಮಂದಿ ಮಕ್ಕಳು ಒಂದ್ಗೂಡ್ಸಿ ಚಂದಿರಂಗ ಮಾಡ್ತೀನಿ ಕಾಡು ಕಂಟಕ ಬಯಲು ಮಾಡ್ತೀನಿ ಅರ್ದಿದ ಹಚ್ತೀನಿ ತರ್ದಿದ ಮುಗಿಸ್ತೀನಿ ದುಷ್ಟಟ ದೂರ ಮಾಡ್ತೀನಿ ಕೇಳಿದವ್ರಿಗೆ ಕೇಳಿದ ಹೇಳ್ತೀನಿ ಕೇಳ್ರವ ಕನಿ ಹೇಳ್ತೀನಿ ಕನಿ ನಾನೀಗ ಡಂಕ ನಾಡದ ದೈಗೊಂಡ ಗೌಡರ ಮನೆಗೆ ಬಂದಂತಾಯ್ತು ಗೌಡರ ಮಡದಿಗೆ ಕೂಗಿ ಕರೆದ್ರಾಯ್ತು ಯಾರೆದ್ರಿ ಗೌಡ್ತರ ಮನ್ಯಾಗ ನಾ ಕರೋಂಜಿ ಬಂದಿನ್ರವ ಹೊರಗ ಓಹೋ ಯಾರೋ ಕಣ್ಣು ಹೇಳುತ್ತೇನೆಂದು ಕೂಗುತ್ತಿದ್ದಾರಲ್ಲ ಯಾರಿರಬಹುದು? ಓ ಕರುವಂಜಿ ನೀನಮ್ಮ ಕಣೆ ಹೇಳ್ತೇನವ? ಹೌದ್ರಿ ಗೌಡ್ತರ ನಾ ಕಣಿ ಹೇಳೋ ಸಲುವಾಗಿ ಓಣಿ ತಿರುಗಕೊಂಡ್ ಬಂದೆ ಕೇಳ್ರವ ಕೇಳ್ರಿ ನಾ ಹಿಂದಾದ ಸುತ್ತ ಹೇಳ್ತೀನಿ ಮುಂದಾಗ ಹುಣ್ಣಾರ ಹೇಳ್ತೀನಿ ಕಾಡು ಗಂಟಕ ಬಯಲು ಮಾಡ್ತೀನಿ ನಾನೇನು ಸಾದಾ ಕೊರಂಜಿ ಅಲ್ರವ. ಆಗಲಿ ಕೊರವಂಜಿ ಈ ನಮ್ಮ ರಾಮಸಾಲಿ ಪಡಸಾಲಿ ಒಳಗೆ ಕೂತು ಕಣಿ ಹೇಳು. ನೋಡ್ರಿ ಗೌಡ್ತರ ನಾ ಕಣಿ ಹೇಳ್ಬೇಕಂದ್ರ ನೇಮ ಅದವ್ರಿ ಏನಂದ್ರ ಮನೆಯ ಸಾರಿಸ್ಬೇಕು ರಂಗ ಹೊಯ್ಬೇಕು ದೇವರ ಜಗಲ ಮ್ಯಾಗ ದೀಪ ಹಚ್ಚಿ ದೋಪದಿಗೆ ಹಬ್ಬಿಸಿ ಗೋಪ ಬಿಟ್ಟಿ ರಂಗದ ಇಟ್ಟು ಕನಿ ಎತ್ತಿ ನೋಡ್ರಿ ಗೌಡ್ತಾರ. ಆಗಲಿ ಕೊರವಂಜಿ ನೀ ಹೇಳಿದಂತೆ ಮನೆ ಸಾರಿಸಿ ರಂಗೋಲಿ ಹಾಕಿ ದೇವರ ಜಗಲಿಯ ಮೇಲೆ ದೀಪ ಹಚ್ಚಿ ಧೂಪದ ಹೊಗೆಯನ್ನು ಬೆಳಗಿರುವೆ. ಇನ್ನು ಮುಂದಾದರೂ ಕಣಿ ಹೇಳು, ನಾವಾದರೂ ಕಣಿ ಕೇಳುತ್ತೇವೆ. ಆಗಲ್ರಿ ಗೌಡ್ತಾರ. ಲೇ ಗೌಡ ಗೌಡ್ತಾರೆ ಹೇಳು ಕೊರವಂಜಿ ಕೇಳಿರಿ ಹೇಳು. ಹಿಂದೊಮ್ಮೆ ನಮಗ ಬಡತನ ಬೆಣ್ಣದಿ ಕಾಡ್ತಿತ್ತು. ಹೌದು ಕೊರವಂಜಿ. ಹಳ್ಳದ ಮಣ್ಣಿನ ಕಂಟಿ ಕುರಣಾತಿ ಪಡ ಬಿದ್ದಿತ್ತು. 16 ಎತ್ತಿನ ಒಕ್ಕಲ್ತ ಹೋಗಿ ಕುಂಟೆ ಕೂಡ ಬಣ್ಣ ಉಳಿದಿತ್ತು. ಹಾಕಿದಕ್ಕೆ ಹಾ ಬಿದ್ದಿತ್ತು. ಪಟ್ಟಿದ ಮೇಲೆ ಸುಟ್ಟು ಹೋಗಿತ್ತು.
ಪಟ್ಟರ್ ಹೇಳ್ಬೇಕಂದ್ರ ಒಂದ್ ಹೊತ್ತು ಹೊಟ್ಟಿಗೆ ಪಟ್ಟಲ್ ಮುಚ್ಕೊಳ್ಳ ಬಂದಿದ್ದ ಗೌಡ ಬಾಳ ಹತ್ರ ನಾ ಹೇಳ್ಬೇಕಂದ್ರ ಕರೆ ಅನ್ನು ಸುಳಿದ್ರ ಸುಳ್ಳೋಣ ಗೌಡ. ಹೌದು ಕೊರವಂಜಿ ಹೌದು, ನೀ ಹೇಳುವ ಮಾತು ನೂರಕ್ಕೆ ನೂರು ಸತ್ಯ ಇದೆ. ಹೇಳು ಕೊರವಂಜಿ ಹೇಳು, ಮುಂದೇನಾಯ್ತು ಹೇಳು. ನೋಡ್ಗೌಡ, ಸಿರಿ ಸಂಪತ್ತಿನ ಸಲುವಾಗಿ ಎಲ್ಲಾ ಮನೆಯವರಿಗೂ ಹೋದ್ರು. ನಿನ್ನ ಪಾಲಿಗೆ ಎಲ್ಲಾ ದರುವ ಕಲೆ ಕೂತಿದ್ರೆ ಕಡಿಗೆ ಕೈ ಹಿಡಿದ್ರು ಸಿರಿ ಸಂಪತ್ತು ಕಟ್ಟವ ಯಾರು ಅಂದ್ರು ಹಿರಿಯವಳ ದಂಡ ಬೆಲ್ಲಿರುವ ಗಿರಿಯ ಪಾಡು ಕರೆದಾಡ ಆ ಪುರುಳಿಗಳ ಪೂಜೆ ಕೈಯಿಂದ ಸಿರಿ ಸಂಪತ್ತು ಬಂದತ್ತೆ. ನೋಡ್ಗೌಡ, ಈಗ ಸಿರಿ ಸಂಪತ್ತು ಬಂದ ಮಗ ಕಟ್ಟದವ್ರಿಗೆ ಮರೆತು ಬಿಟ್ಟಿದೆ. ನನಗೆ ಹ್ಯಾಂಗ ಸುಖ ಆಗತ್ತೆ ಗೌಡ, ಹ್ಯಾಂಗ ಸುಖ ಆಗತ್ತೆ. ಅದಕ್ಕೆ ನಾನಾದರೂ ಇನ್ನು ಮುಂದೆ ನೀನು ಹೇಳಿದಂತೆ ಆ ಕಾನೂರು ಮಠದಾಗ 7 ದಿವಸದ ಕರಿಕಟ್ಟಿದ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತೇನೆ. ಹಬ್ಬದ ಪೂರ್ವ ಸಿದ್ಧತೆಯನ್ನು ಕೈಗೊಳ್ಳುತ್ತೇನೆ. ಇದೇನಿದು ಭಂಡಾರದ ಮಹಿಮೆ, ನನಗೆ ಆರಾಮವೇ ಆಯ್ತಲ್ಲ. ಮರ ಕುಂತ್ರ ಹೆರಣಾಗ್ತದ ಹುಡ್ಗೌಡ್ರ ಹೆರಣಾಗ್ತೈತಿ. ಆಗಲಿ ಕೊರಂಜಿ. ಕೊಡ್ತೀರ ನಾ ಹೊರಟು ನೋಡ್ರಿ ಕೊಡ್ತೀರ. ನಿಲ್ಲು ಕೊರವಂಜಿ, ಇಷ್ಟೆಲ್ಲಾದ ಘಟನೆ ಹೇಳಿದಂದಾಗ ನಿನ್ಗೊಂದ್ ಸ್ವಲ್ಪ ನೆಲ್ಲಕ್ಕಿ ಕೊಡುತ್ತೇನೆ. ಕೊಡ್ತಾರ ನಾ ಹೊರಟು ನೋಡ್ರಿ ಕೊಡ್ತೀರ. ಹೋಗಿ ಬರುವಂತಳಾಗು ಕೊರವಂಜಿ. ನೋಡು ಗೌಡತಿ, ನಾವಾದರಿನ ಮುಂದೆ ಆ ಕ್ವಾಣೂರು ಮಠದಾಗ 7 ದಿವಸದ ಕರಿಕಟ್ಟಿದ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮಾಡೋಣ. ಹಬ್ಬದ ಪೂರ್ವ ಸಿದ್ಧತೆಯನ್ನು ಕೈಗೊಳ್ಳೋಣ. ಏಕೆಂದರೆ 1000 ಕಂಬಳಿ ಸಿದ್ಧರಿಗೆ ಕರೆಸಿ 700 ಭಂಡಾರ ಕೊಟ್ಟು ಅನೇಕ ಜನ ವಿದ್ವಾಂಸರು, ಸಿದ್ಧರು, ಭಕ್ತರು, ಗುರು ಹಿರಿಯರು ಅವರಿವರೆನ್ನದೆ ಅನೇಕ ಜನ ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವುದು ನೋಡು ಗೌಡತಿ. ಗೌಡರೇ, ಬೇರೆ ಕುಲಚರಿಯಾದ ದೇವರಿಗೆ ಇಷ್ಟೊಂದು ವಿಜೃಂಭಣೆ ಏಕೆ? ಕೀಳು ಕುಲದ ದೇವರಿಗೆ ಇಷ್ಟೊಂದು ಸಂಭ್ರಮದಿಂದ ಮಾಡಿದರೆ ನಮ್ಮ ಕುಲದ ಜನರು ನಮ್ಮನ್ನೇ ಹೆಸರಿಡಬಹುದು. ಅಷ್ಟೇ, ಕಾಡು ದೇವರಿಗೆ ಕಾಟ ಕಡದಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಮುಗಿಸುನ್ರಿ ಸ್ವಾಮಿ. ಗೌಡತಿ, ನನ್ನ ಮಡದಿ ಹೇಳುವ ಮಾತು ನನಗೂ ಕೂಡ ಸರಿ ಅನಿಸುತ್ತಿದೆ. ಗೌಡತಿ, ಹಾಗಾದರೆ ಆ 7 ದಿವಸದ ಕರಿಕಟ್ಟಿದ ಹಬ್ಬವನ್ನು ಹೇಗೆ ಮಾಡೋಣಂತೆ? ಅಷ್ಟೇ, ಸ್ವಲ್ಪ ಪ್ರಮಾಣದಲ್ಲಿ 1 ಕಿಲೋ ಬೇಳೆ ಕೊಡ್ತೀನಿ, 1 ಕಿಲೋ ಬೆಲ್ಲ ಕೊಡ್ತೀನಿ, 1 ಕಿಲೋ ಎಣ್ಣೆ ಗಂಟು ಕಟ್ಟಿ ಕೊಡ್ತೀನಿ. ನೀವೇ ಒಬ್ಬರೇ ಕುದುರೆಯನ್ನೇರಿ ಹಬ್ಬವನ್ನು ಮುಗಿಸಿಕೊಂಡು ಬರಬೇಕು ಸ್ವಾಮಿ. ಆಗಲಿ ಗೌಡತಿ, ನಾನಾದರೂ ಒಬ್ಬನೇ ಕುದುರೆಯನ್ನು ಏರಿ ಹೋಗಿ ಹಬ್ಬದ ಕಾರ್ಯವನ್ನು ಹರಕೆಯನ್ನು ತೀರಿಸಿ ಬರುತ್ತೇನೆ. ಆಗಲಿ ಗೌಡರೇ.